ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಅಂದರೆ ಅವೆಂಜರ್ಗೆ ಮಳೆಗಾಲದಲ್ಲಿ ರಾಡಿ ಹೆಚ್ಚು ಸಿಡಿತದೆ ಗಾಡಿಗೆ. ಈ ಪೋಸ್ಟ್ನಲ್ಲಿ ನಮಗೆ ಗಾಡಿಗೆ ಸಂಪೂರ್ಣವಾಗಿ ರಾಡಿ ಸಿಡಿತದೆ. ಅಲ್ಲೊಂದು ಗಾರ್ಡ್ ಅಂತ ನಾನು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಹೋಗಿ ಮೇಸ್ತ್ರಿ ಕಡೆ ಹೋಗಿ ಒಂದು ಪಟ್ಟಿ ಮಾಡ್ಕೊಂಡ್ಬಂದೆ. ಈ ನೋಡಿದ್ರಲ್ಲ, ಇಲ್ಲಿಂದ ಆ ಕಡೆವರೆಗೆ ಅದು ಲಿಂಕ್ ಮಾಡಿ ಅದು ಬಿಡೋಕ್ಕೆ ಕುಣ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ವಿಡಿಯೋವನ್ನು ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇದು ನೋಡಿ, ಈ ಒಂದು ಪಟ್ಟಿ ರೆಡಿ ಮಾಡ್ಸ್ಕೊಂಡು ಬಂದಿದ್ದೇನೆ. ಇದು ಸಂಪೂರ್ಣವಾಗಿ ಇದಕ್ಕೆ ಇವತ್ತು ನಮ್ಮ ಮೇಸ್ತ್ರಿ 100 ರೂಪೀಸ್ ತೊಗೊಂಡ್ರು. ಇದು ಸ್ವಲ್ಪ ನನ್ನ ಸೈಜ್ ಅರ್ಧ ಇಂಚ್ ಹೆಚ್ಚು ಮಾಡಿದ್ರು ಅವರು. ಅದು ನಾನೇ ಸರಿಪಡಿಸಿದೆ. ಇದು ಒಂದು ರಬ್ಬರ್ ಗಾರ್ಡ್ ಸಿಗ್ತದೆ. ಈ ರಬ್ಬರ್ ಗಾರ್ಡ್ ನೋಡಿ ಸಂಪೂರ್ಣವಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿದೆ. ಇದು ನೋಡಿ ಗಾರ್ಡು. ಈ ಗಾರ್ಡ್ ಅದಕ್ಕೆ ಕುಣಿಸಿದರೆ ಮಳೆಯಲ್ಲಿ ಬರತಕ್ಕಂಥ ರಾಡಿಯನ್ನು ನಮಗೆ ಗಾಡಿ ಸಿಡಿಯೋದಿಲ್ಲ. ಹೀಗಾಗಿ ಈ ನನ್ನ ಬೈಕು ಇದಕ್ಕೆ ಕುಂಡ್ರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋವನ್ನು ತಮಗೆ ಎಲ್ಲರಿಗೂ ಅನುಕೂಲವಾಗುತ್ತದೆ ಈ ಮಳೆಗಾಲದಲ್ಲಿ ಅಂತ ನನ್ನ ವಿಚಾರ. ಈಗ ನಾನು ಈ ಗಾಡಿಗೆ ಒಂದು ಹೋಲ್ ಹಾಕಬೇಕಾಗಿದೆ. ಇದಕ್ಕೆ ಒಂದು ಸೈಜ್ ಹಾಕೊಂಡಿದ್ದೀನಿ. ಇಲ್ಲಿ ಹೋಲ್ ಹಾಕಿ ನಟ್ಟುಗಳನ್ನು ಫಿಟ್ ಮಾಡಬೇಕಾಗ್ತದೆ. ನಟ್ಟು ಫಿಟ್ ಮಾಡಿ ಇದು ನಾವು ಇದು ಮಾಡಬೇಕು. ಈಗ ನೋಡಿ ಡ್ರಿಲ್ ಇದೆ. ಈ ಡ್ರಿಲ್ ಮುಖಾಂತರ ಇದೇ 2 ಹೋಲ್ ಹಾಕ್ತೀನಿ ರಬ್ಬರ್ಗೆ. ನೋಡೋದು ಹೇಗೆ ಸೌಂಡ್ ಆಗುತ್ತಾರೆ ಮಾಡ್ಕೊಂಡು ರಬ್ಬರು. ಒಂದು ರಬ್ಬರ್ ಹಾರ್ಡಿದೆ, ಹೀಗಾಗಿ ಹೋಲ್ ಬಿಡ್ತಾ ಇಲ್ಲ. ಸ್ವಲ್ಪ ಪ್ರೆಷರ್ ಮಾಡಿ ಹೋಲ್ ಹಾಕ್ತಾ ಇದ್ದೀನಿ. ಆದರೆ ಹೋಲ್ ಬಿತ್ತು. ಒಂದು ಹೋಲ್ ಆಯಿತು. ಇನ್ನೊಂದು ಈ ಕಡೆ ಒಂದು ಹೋಲ್ ಹಾಕ್ತೀನಿ. ನೋಡಿ, ರಬ್ಬರ್ ಸುಡ್ತಾ ಇದೆ. ಹೋಲ್ ಅಷ್ಟೊಂದು ಪರ್ಫೆಕ್ಟ್ ಬಿಡ್ತಾ ಇಲ್ಲ, ಯಾಕಂದರೆ ರಬ್ಬರ್ ಹಾರ್ಡ್ ಇದೆ. ಅದು ಪ್ರಯತ್ನ ಮಾಡ್ತಾ ಇದ್ದೀನಿ ಹೋಲ್ ಹಾಕೋಕ್ಕೆ. ಒಂದು ಬಟ್ಟೆ ಬೇಕಾಗಿದೆ, ಬಟ್ಟೆ ಹೊರಗಡೆ ತರ್ತೀನಿ. ಈಗ ಹೋಲ್ ಹಾಕಿದ್ದೀನಿ. ಈಗ ಇದು ಆ ರಬ್ಬರ್ ಕೊಂಡು ತಂದು ಮಾಡೋದಕ್ಕೆ ಈ ನಟ್ಟುಗಳಿವೆ. ಇಲ್ಲಿ ನಟ್ಟುಗಳಿವೆ. ಇವುಗಳನ್ನು ಈ ಹೋಲಿನ ಮುಖಾಂತರ ಇಲ್ಲಿ ಹಾಕಿ ಅದಕ್ಕೆ ವೈಸರ್ಸ್ ಅಂತ ಬರ್ತದೆ. ಇಲ್ಲಿ ನೋಡಿ ವೈಸರ್ಸ್ಗಳಿವೆ. ಈ ವೈಸರ್ಗಳನ್ನು ಹಾಕ್ತಾ ಇದ್ದೀನಿ. ಓಕೆ, ಈಗ ಕನಿಷ್ಠ ನಮಗೆ ಅರ್ಧ ಇಂಚು ಅಥವಾ ಅಷ್ಟೇ ಬೇಕು ನಟ್ಬೋದು. ಅರ್ಧ ಇಂಚು ನಟ್ಬೋದು ಇದೆ ನಿಮ್ಮ ಕಡೆ. ಅದೇನುಗಳನ್ನೇ ತುಂಬಿಸ್ತಾ ಇದ್ದೀನಿ. ಈಗ ಹೀಗೆ ಕುಂಡಿಸ್ತಾ ಇದ್ದೀನಿ. ಇದು ಗಾಡಿಯ ಹೊರಭಾಗ ಬರ್ತದೆ, ಹೊರಭಾಗ. ಈಗ ನೋಡಿ ಸಂಪೂರ್ಣವಾಗಿ ನಟ್ಬೋಟ್ ಹಾಕಿದ್ದೀನಿ. ವಿಡಿಯೋ ಮಾಡೋಕ್ಕೆ ಆಗೋಲ್ಲ, ಅದಕ್ಕೆ ಒಂದು ಕಡೆ ಸ್ಟ್ಯಾಂಡಿಂಗ್ ಹಿಡಿಯೋಕ್ಕೂ ಪ್ಲೇಸ್ ನಾನು ಮಾಡಬೇಕಾಗಿದೆ. ಇವತ್ತು ವಿಡಿಯೋಕ್ಕೆ ಯಾರು ಮಾಡ್ತಾಯಿಲ್ಲ, ನಾನೇ ಅಲ್ಲಿ ಸ್ಟ್ಯಾಂಡಿಂಗ್ ಇಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಹೀಗಾಗಿ ರೆಕಾರ್ಡಿಂಗಲ್ಲಿ ಏನಾದರೂ ಸ್ವಲ್ಪ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸಿ. ಇಲ್ಲಿ 2ನೇ ಹೋಲ್ ಹಾಕ್ತಾಯಿದ್ದೀನಿ. ಇಲ್ಲಿ ಕನಿಷ್ಠ ಅರ್ಧ ಇಂಚು ಸ್ಕ್ರೂ ಇರ್ತೀವಿ ನೋಡಿ, ಸಣ್ಣ ಮಾತ್ರ ಸ್ಕ್ರೂ ಇದು ನಡೀತದೆ. ಇದು ಹತ್ತಿರ ಬರ್ತದೆ, ಅದು ಪ್ರಾಬ್ಲಮ್ ಇಲ್ಲ. ಇದು ಬರ್ತದೆ ನೋಡ್ತೀನಿ, ಎಲ್ಲ ಬರ್ತಾ ಇಲ್ಲ. ಇಲ್ಲಿ ಇನ್ನೊಂದು ಅದು ಹಾಕ್ತಾಯಿದ್ದೀನಿ.
ಕುಂತಿದೆ. ಈ ವೈಸರ್ ಹಾಕಿ ಇದಕ್ಕೆ ಸಂಪೂರ್ಣವಾಗಿ ನಾವು ನಟ್ ಬಿಗಿಬೇಕು. ನಟ್ಟು ಎಲೆ ಬಿದ್ದು ಅವು ಕಾಲು ತೆಗೆದಿದೆ. ಹಾಗಾಗಿ ಈಗ ಇದು ನಟ್ಟು ಇದಕ್ಕೆ ಬಿಗಿಯಕ್ಕೆ ಟ್ರೈ ಮಾಡ್ತೀನಿ. ಇದು ಕುಂತಿದೆ. ನಮ್ಮ ಹತ್ರ ಟೂಲ್ ಕಿಟ್ ಸಂಪೂರ್ಣ ಟೂಲ್ ಕಿಟ್ ತರಿಸ್ಬಿಡ್ತೀನಿ ನಾನು. ಯಾಕಂದರೆ ಪ್ರತಿ ಸಲ ನಮಗೆ ರಿಪೇರಿ ಬಂದಾಗ ಅಡುಗೆ ಓಡಾಡೋದು ಬೇಡ ಅಂಥೇಳಿ ನಮಗೆ ಬೇಕಾದಂಥ ಸಟ್ಟುಗಳೆಲ್ಲ ಕ್ಲಿಪ್ಗಳನ್ನು ಇದು ತರಿಸಿದ್ದೀನಿ. ನಟ್ಟಿದ್ದ ಎಲ್ಲ ಎಲ್ಲಿದೆ ಸೈಜು ಎಲ್ಲ ಸೈಜ್ ಸಿಕ್ಕಬೇಕು. ಶಿಫ್ಟ್ ಒರಿಜಿನಲ್ ಎಷ್ಟು ನಂಬರ್? 8 ನಂಬರ್. ಮಿನಿಮಮ್ 10 ನಂಬರ್ಸ್ ಬೇಕು. 10 ನಂಬರ್ ಸಿಕ್ತು. 10 ನಂಬರ್ ಸಿಕ್ಕಿದೆ. ನೈನ್ ನಂಬರ್ ಇತ್ತು. 4 ಇದೆ. ಇದು ಎಷ್ಟಿದೆ ನೋಡಬೇಕು. 9 ಇದೆ. ಯಾಕೋ 9 ಕೊಡ್ತಾ ಇಲ್ಲ, ಆದರೆ 10 ಕೊಡ್ತಾ ಇದೆ. 10 ನಂಬರ್ಸ್ ಹಾಕಿ ಬಿಗಿತಾ ಇದ್ದೀನಿ. ಏನೋ ಟೈಟ್ ಆಗ್ತಾ ಇಲ್ಲ. ಈ ಟೈಟ್ ಆಗ್ತದೆ. ರಬ್ಬರ್ ಟೈಟ್ ಆಗ್ತದೆ. ಇದು ನಡೀತದೆ, ಏನು ಪ್ರಾಬ್ಲಮ್ಸ್ ಇಲ್ಲ. ಈಗ ಟೈಟ್ ಮಾಡಬೇಕಾದ್ರೆ ನಮಗೆ ಇದು ಹಾಕ್ತದೆ. ಇದು ಹಾಕಿದ್ದು ಇಲ್ಲ ಈ ಥರ ಇಲ್ಲ. ಎಷ್ಟು ನಂಬರ್ ಇದೆ? ಇದು 13 ಇದೆ. 14 ನಂಬರ್ ಬೇಕಾಗಿದೆ. 14 ನಂಬರ್ ಇನ್ನೂ ಅಲ್ಲ. ಎಷ್ಟು ಇರ್ಬೋದು? 14. ಇದು ಲಾಸ್ಟ್ 14. ಸಿಗುವ ಲಾಸ್ಟ್ ಸೈಜ್ 14 ಇರಲಿ. ಓಕೆ, ಸಿಕ್ಕಿದೆ. ಕ್ಯಾಮ್ರಾ ಶೂಟಿಂಗ್ ಒಳಗೆ ಆಗಿದ್ರಂದ್ರೆ ಸಮಸ್ಯೆ ಬರ್ತಿರ್ಲಿಲ್ಲ. ಇದು ಟೈಟ್ ಮಾಡ್ತಾಯಿದ್ದೀನಿ. ಈಗ ಸಂಪೂರ್ಣವಾಗಿ ಈ ರೀತಿ ನಮ್ಮದು ಗಾರ್ಡ್ ರೆಡಿಯಾಗಿದೆ. ಈ ಗಾರ್ಡ್ ಒಂದು ಅಲ್ಲಿ ನಾವು ಈಗ ನಮ್ಮ ಬೈಕಿಗೆ ಜಸ್ಟ್ ರೆಡಿ ಮುಂದುಗಡೆ ಈ ರೀತಿಯಿಂದ ಕುಣಿಸ್ಕೊಡ್ಬೇಕು. ಈಗ ಅದು ಕೆಲಸ ಪ್ರಾರಂಭ ಮಾಡ್ತೀನಿ. ಈಗ 10 ನಂಬರ್ ನಟ್ಬೋಟು ನಮಗೆ ಬೇಕು. 10 ನಂಬರ್ ನಟ್ಬೋಟ್ ಈ ರೀತಿ ನಾವು ಎಷ್ಟು 10 ನಂಬರ್ ಇದೆ. ಈ ನಟ್ಬೋಟಿಂದ ಬಿಚ್ಚಬೇಕಾಗ್ತದೆ, ಎಲ್ಲ ಬಿಚ್ಚಿ ಕುಣಿಸ್ಕೊಡ್ಬೇಕಾಗ್ತದೆ. ಹೀಗಾಗಿ ಈಗ ಅಲ್ಲಿ ಸೆಟ್ ಮಾಡೋಕ್ಕೆ ಹೋಗೋಣ. ಈಗ ಕುಡಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ, ಈಗ ನಟ್ಟು ಆಲ್ರೆಡಿ ಬಿಚ್ಚಿದ್ದೀನಿ. ಇದರಲ್ಲಿ ಹಾಕಿ ಕಷ್ಟ ಇದೆ. ಯಾಕಂದರೆ ಸಪೋರ್ಟ್ ಬೇಕಾಗೋಲ್ಲ, ನಾವೇ ಮಾಡಬೇಕು. ಬರ್ತಾಯಿದೆ. ಈಗ ಒಳಗೆ ಸೈಡ್ ಇಸ್ಕೊಡ್ತೀವಿ. ಮತ್ತೆ ಸೈಡ್ ಮಾಡಬೇಕು.
ಈ ಕಡೆ ಮತ್ತೆ ಬಿಚ್ಚಬೇಕು. ಇದು ಬಿಸ್ತಾ ಇದೆ ಸ್ವಲ್ಪ ಕೈ ಹಿಡಿತಾ ಇದೆ. ಈ ಗ್ರೂಪ್ನಲ್ಲಿ ಹೊಂದ್ಕೊಂಡಿರೋದು ಮತ್ತು ಡಿಫ್ರೆನ್ಸ್ ಫಾಲ್ಟ್ ಸ್ವಲ್ಪ ಕಳ್ಳಿ ಹಾಕಬೇಕು ಅದು. ಇದನ್ನು ಹಾಕಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದನ್ನು ಮಾತ್ರ ಹೊಂದಿಸ್ತಾ ಇದ್ದೀನಿ. ಈಗ
ಈಗ ನೋಡಿ ನಾನು ಅದು ಕುಣಿಸಿದ್ದೀನಿ. ಈ ರೀತಿ ಗಾರ್ಡು ಕೂತಿದೆ. ಈ ರೀತಿ ಯಾವುದೇ ರೀತಿಯಿಂದ ನಿಮಗೆ ಮಳೆ ನೀರುಗಳನ್ನು ಯಾವುದೇ ಬರೋಲ್ಲ, ಡಿಸ್ಟರ್ಬೆನ್ಸು ಏನೂ ಆಗ್ತಾಯಿಲ್ಲ. ಅದಕ್ಕೀಗ ಚೆಕ್ ಮಾಡಿದೆ. ಈ ಗಾರ್ಡುಗಳನ್ನು ಈಗ ಕುಣಿಸೋದ್ರಿಂದ ನಿಮಗೆ ಮಳೆಯಲ್ಲಿ ಸಂಪೂರ್ಣವಾಗಿ ರಾಡಿ ಏನು ಸೈಲೆನ್ಸರ್ಗೆ ಸಿಡಿತದೆ ಅದು ಸಂಪೂರ್ಣವಾಗಿ ಬಂದಾಗ್ತದೆ. ಈ ರೀತಿಯಿಂದ ಇದು ನನ್ನ ಬೈಕು. ಒಂದು ಸರಿ ನೋಡಿ, ನನ್ನ ಅವೆಂಜರ್ ಬೈಕು 2015 ಮಾಡಲ್ಲು ತೊಗೊಂಡಿದ್ದೆ ನಾನು. ಈ ಸಂಪೂರ್ಣವಾದ ಬೈಕು ಹೀಗಿದೆ. ನನ್ನ ಮನೆಯಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಂತಿದೆ. ಈಗ ನೋಡಿ ಸಂಪೂರ್ಣವಾಗಿ ಈ ಮಿರರ್ಸು ಈ ಬದಿ ನೋಡಿ ಹೀಗೆ ಗಾರ್ಡ್ ಕೂತಿದೆ. ಯಾವುದೇ ರೀತಿಯಿಂದ ಡಿಸ್ಟರ್ಬೆನ್ಸ್ ಇಲ್ಲ. ಈಗ ಇದನ್ನು ನಾವು ರಾಡಿ ಸಿಡಿಯೋದ್ರಿಂದ ಈ ಸೈಲೆನ್ಸರ್ ತಳಗಡೆಗೆ ರಾಡಿ ಭಾಳ ಸಿಡಿತದೆ. ಈ ರಾಡಿ ಸಿಡಿಯೋದು ಈ ರಬ್ಬರನ್ನು ಸಂಪೂರ್ಣವಾಗಿ ನಡ್ಕೊಟ್ಟು ಹಾಕಿದ್ದೀನಿ, ಮಾಡಿದ್ದೀನಿ. ಇದು ಯಾವುದೇ ರೀತಿ ಹೀಟ್ ಪ್ರೊಸೀಜರ್ ಸೈಲೆನ್ಸರ್ಲಿಂದ ದೂರ ಇಟ್ಟಿದ್ದೀನಿ. ಇದು ಬೆಂಡ್ ಯಾಕೆ ಆಯ್ತಂದರೆ 1 ಇಂಚ್ ಮೇಸ್ತ್ರಿ ಹೆಚ್ಚು ಸೈಜ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇಲ್ಲಿ ತಗೋ ಅಂತ ಹೇಳಿದ್ದೆ ಅವರಿಗೆ. ಆ ಸೈಜ್ ಏನೋ ತಪ್ಪು ಮಾಡಿದ್ದಾರೆ. ಸರಿ ಆದರೂ ನಾನು ಇದು ಹಾಕಿ ಸರಿ ನಟ್ಟು ಪೆಟ್ಟು ಮಾಡಿದ್ದೀನಿ. ಈಗ ಸಂಪೂರ್ಣ ಚೆನ್ನಾಗಿ ಕೂತಿದೆ. ಈಗ ಯಾವುದೇ ರೀತಿಯಿಂದ ತೊಂದರೆಗಳು ಇಲ್ಲ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆನೂ ನಮ್ಮ ಫುಟ್ ರೆಸ್ಟ್ ಬರ್ತಿದ್ದಲ್ಲ ಅದು ಸಪೋರ್ಟಿಗೆ ಹಾಕಬೇಕು. ಹಾಕಿ ಟೈಟ್ ಮಾಡಿದ್ದೀನಿ ಸಂಪೂರ್ಣವಾಗಿ. ಈಗ ನೋಡಿ ಗಾಡಿ ಕೂತಿದೆ ಹೆವಿ. ಬೇಕಾದಂಗೆ ಇದು ಏನು ಪ್ರಾಬ್ಲಮ್ಸ್ ಆಗೋಂಗಿಲ್ಲ. ನಮಗೆ ರಾಡಿ ಸಿಡಿಯೋದು ಬಂದಾಗ್ತದೆ.